ಸಚಿವ ಸಂಪುಟ ವಿಸ್ತರಣೆ ಮಾಡತಕ್ಕಂಥದ್ದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಅದು ಎಐಸಿಸಿ ಅಧ್ಯಕ್ಷ ಅಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ವಿರೋಧ ಪಕ್ಷದ ನಾಯಕರಂತ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ನಮ್ಮ ರಾಜ್ಯದ ಇನ್ಚಾರ್ಜ್ ಆದಂತ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಹೇಬರು ಮತ್ತು ಅದೇ ರೀತಿಯಾಗಿ ಕೆ.ಸಿ. ವೇಣುಗೋಪಾಲ್ ಸಾಹೇಬರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನುವಂಥ ನಿರ್ಣಯ ಇನ್ನೂ ಆಗಿಲ್ಲ. ಈಗ 3ನೇ ಬಾರಿ 4ನೇ ಬಾರಿ 5ನೇ ಬಾರಿ ಗೆದ್ದಂತ ಶಾಸಕರು ಡೆಲ್ಲಿಗೆ ಹೋಗಿ ಮನವಿ ಮಾಡಿದ್ದು ಕೂಡ ಖರೆ, ಅವ್ರ ಹಕ್ಕದು. ನಾವು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಗೆದ್ದಂತ ಶಾಸಕರು ಬೆಂಗಳೂರಿನ ಸಂಗಿಲ್ಲ ಹೋಟೆಲ್ನಲ್ಲಿ 38-39 ಜನ ಶಾಸಕರು ಸೇರಿದೆ. ಅವತ್ತು ನಾವೇನ್ ತೀರ್ಮಾನ ಮಾಡಿದ್ವಿ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಅವ್ರ ಗಮನಕ್ಕೆ ತಗೊಂಬಂದು ಅವ್ರು ಹೋಗಂದ್ರ ಅಥವಾ ನಾವೆಲ್ಲ ಶಾಸಕರು ಕೊಡ್ಕೊಂಡು ಮತ್ತೊಂದ್ಸಲ ನಿರ್ಣಯ ತೆಗೆದುಕೊಂಡು ನಾವು ಡೆಲ್ಲಿಗೆ ಹೋಗ್ಬೇಕು ಅನ್ನೋ ಚರ್ಚೆ ಮಾಡಿದ್ವಿ. ಅದಕ್ಕಿಂತ ಹೆಚ್ಚಾಗಿ ನಾವು ಇಲ್ಲೇ ರಾಜ್ಯದಲ್ಲೇನ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿ ಫಸ್ಟ್ ಟೈಮ್ ಗೆದ್ದಂತವ್ರು ಒಂದು 2-3 ಮಂದಿಗೆ, ಸೆಕೆಂಡ್ ಟೈಮ್ ಗೆದ್ದಂತವ್ರು ಒಂದು 3-4 ಮಂದಿಗೆ, ಹಿಂಗ ಥರ್ಡ್ ಟೈಮ್ ಗೆದ್ದವ್ರು ಫೋರ್ತ್, ಯಾಕಂದ್ರೆ ಒಂಥರ ಬೆಳಿಬೇಕಲ್ಲ. ಆ ರೀತಿಯಾಗಿ 2028 ಇಲೆಕ್ಷನ್ ನಮ್ಮ ದೃಷ್ಟಿಯೊಳಗೆ ಇಟ್ಕೊಂಡು ಮತ್ತೆ ನಾವು ಒಳ್ಳೆ ಅಧಿಕಾರಕ್ಕೆ ಬರ್ಲಿಕ್ಕೆ ನಾವ್ ಏನ್ ಬೇಕು ಅದನ್ನ ಮಾಡ್ಲಿಕ್ಕೆ, ಆಮೇಲೆ ಸಂಘಟನೆ ಮಾಡ್ಲಿಕ್ಕೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡಬೇಕು ಅನ್ನೋ ತೀರ್ಮಾನ ಈಗಾಗಲೇ ಹಾರ್ಟ್ಲಿ ಚರ್ಚೆ ಮಾಡಿ ಶಾಸಕರು ಯಾರ ಬಗ್ಗೆ ದೂರಿಲ್ಲ ಈದಿಲ್ಲ ಒಬ್ರಿಗೊಬ್ರು ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಆ ಪ್ರಕಾರ ನಿರ್ಣಯ ಮಾಡ್ತೀವಿ. ಸರ್ ಚರ್ಚೆ ಆಗೈತಿ ಎಲ್ಲ ಅದೇ ಸುಮ್ಮನೆ ನಾನು ಏನ್ ಹೇಳಿದೆ, ಮೊದಲೇಕ ನಮ್ಮ ಹೈಕಮಾಂಡ್ ಪಾರ್ಟಿ ಹೈಕಮಾಂಡ್ ನಿರ್ಣಯ ವಿಸ್ತರಣೆ ಮಾಡಬೇಕು ಬಿಡಬೇಕು ಅನ್ನುವಂತ ನಿರ್ಣಯ ಮಾಡಿಲ್ಲ. ಆ ನಿರ್ಣಯ ಮಾಡಿದ ಬಳಿಕ ಆ ವ್ಯವಸ್ಥೆ ಬಂದಾಗ ನಾವೆಲ್ಲ ಡೆಲ್ಲಿಗೆ ಹೋದ್ರೆ ಉಪಯೋಗ ಬೀಳ್ತದೆ. ಈಗ ನಾವು ಡೆಲ್ಲಿಗೆ ಹೋಗಿ ಏನ್ ಮಾಡಬೇಕು? ಸಂಪುಟ ವಿಸ್ತರಣೆ ಮಾಡುವಂತ ನಿರ್ಣಯ ಹೈಕಮಾಂಡ್ ತಗೊಂತಂದ್ರೆ ಮುಖ್ಯಮಂತ್ರಿಗಳಿಗೆ ಅದು ಪರಮಾಧಿಕಾರ ಬರುತ್ತೆ. ಮುಖ್ಯಮಂತ್ರಿಗಳು ಕೂತ್ಕೊಂಡು ಏನ್ ತೀರ್ಮಾನ ತಗೋತಾರ ಅವ್ರು ಶಾಸಕರಾಗ್ತಾರ. ಮತ್ತೆ 224 ಮಂದಿ ಒಳಗೆ 34 ಮಂದಿ ಮಾತ್ರ ಮಂತ್ರಿ ಮಾಡಕ್ ಅವಕಾಶ ಇದೆ. ಎಲ್ಲರೂ ನಾವು ಮಂತ್ರಿ ಆಗ್ಬೇಕಾದ್ರೆ ಸಾಧ್ಯ ಇಲ್ಲ. ನಾವು ಕೊಟ್ಟರು ಅಷ್ಟೇ ಇರ್ತೀವಿ, ಕೊಡದೇ ಇದ್ದು ಇರ್ತೀವಿ. ಸಮರ್ಥವಾಗಿ ಒಬ್ಬ ಶಾಸಕನಿಗೆ ಹೆಂಗ್ ಕೆಲಸ ಮಾಡ್ತೀನಿ, ಸಚಿವ ಸ್ಥಾನ ಕೊಟ್ಟರು ಕೂಡ ಅದೇ ರೀತಿಯಾಗಿ ಮಾಡಬೇಕನ್ನುವಂತ ಭಾವನೆ ಒಬ್ಬ ಹೋರಾಟಗಾರನಾಗಿ ರೈತ ಕೋಟದ ಕೊಟ್ರೆ ನಾವು ಮಾಡ್ಲಿಕ್ಕೆ ತಯಾರಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.